ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಸಾಂಬಾರ್ ಪೌಡರ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ. 1 kg ಒಣಮೆಣಸಿನಕಾಯಿಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಫಸ್ಟು ತಿಳ್ಕೊಳ್ಳೋಣ. 1 kg ಒಣಮೆಣಸಿನಕಾಯಿಗೆ 1/4 kg ಬ್ಯಾಡಗಿ ಮೆಣಸಿನಕಾಯಿ, ಒಂದು 300 ಗ್ರಾಮಷ್ಟು ಜೀರಿಗೆ, ಅರಿಶಿನ ಒಂದು 1/4 kg, ಧನಿಯಾ 1 kg, ತೊಗರಿಬೇಳೆ 1/4 kg, ಉದ್ದಿನಬೇಳೆ 1/4 kg, ಹಸಿ ಕಡಲೆ 1/4 kg, ಮೆಣಸು 50 ಗ್ರಾಮು, ಸಾಸಿವೆ 150 ಗ್ರಾಮು, ಮೆಂತ್ಯ 50 ಗ್ರಾಮು ಇಷ್ಟನ್ನು ತಗೋಬೇಕು. ನಂತರ ಎಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಹುರಿಯೋದು ತುಂಬ ಹೈ ಫ್ಲೇಮಲ್ಲಿ ತುಂಬ ಸೀಸೋದಲ್ಲ, ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೋಡಿ ಈ ಥರ ಚಟಪಟ ಸಿಡಿಬೇಕು. ಫಸ್ಟು ದೊಡ್ಡ ಇಂಗ್ರೀಡಿಯೆಂಟ್ಸ್ ಅಂದರೆ ದಪ್ಪದು ತುಂಬ ಲೇಟಾಗಿ ಇದಾಗುತ್ತಲ್ಲ, ಫ್ರೈ ಆಗುತ್ತಲ್ಲ ಅಂಥದ್ದನ್ನು ಹುರ್ಕೊಂಬಿಡೋಣ. ಈಗ ಜೀರಿಗೆ ಫ್ರೈ ಆಯಿತು. ಈಗ ಇದನ್ನು ಒಂದು ತಟ್ಟೆಗೆ ಆರೋದಕ್ಕೆ ಇಡ್ತಾಯಿದ್ದೀನಿ. ನಂತರ ಅದೇ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಜೀರಿಗೆ 300 ಗ್ರಾಮ್ ಆದರೆ ಮೆಂತ್ಯ 150 ಗ್ರಾಮ್ ತಗೋಬೇಕು. ನೋಡಿ, ಇದೇ ಮೆಷರ್ಮೆಂಟಲ್ಲಿ ನೀವು ಖಾರದ ಪುಡಿನ ಮಾಡಿದ್ರೆ ಮನೆಯಲ್ಲಿ ತುಂಬ ಚೆನ್ನಾಗಿ ಸಾಂಬಾರು ಚೆನ್ನಾಗಾಗುತ್ತೆ. ಖಾರದ ಪುಡಿ, ಸಾಂಬಾರು ಪೌಡರ್ ಯಾವುದಾದ್ರು ಸರಿ. ಈಗ ಮೆಂತ್ಯ ನೋಡಿ ಈ ಥರ ಚಟಪಟ ಸಿಡಿಯೋ ತನಕ ಆಯಿತು, ಅದನ್ನು ಕೂಡ ಆರೋದಕ್ಕಿಡೋಣ. ಈಗ ಮೆಣಸು 50 ಗ್ರಾಮನ್ನು ತಗೊಂಡ್ರೆ ಸಾಕು. ಮೆಣಸನ್ನು ಕೂಡ ಅದೇ ಥರ ನಾನು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಇದೆಲ್ಲದನ್ನು ಫ್ರೈ ಮಾಡಿ ನಾವು ಮಿಲ್ಲಿಗೆ ಕೊಟ್ಟು ಇದನ್ನು ಪುಡಿನ ಮಾಡ್ಕೋಬೇಕಾಗುತ್ತೆ. ನಾನು 1 kg ಒಣಮೆಣಸಿನ್ಕಾಯಿ ಅಳತೆಗೆ ಹೇಳ್ಕೊಡ್ತಾಯಿದ್ದೀನಿ. ನಾನು ಹೇಳ್ಕೊಟ್ರೆ ಅಳತೆ ನೀವು ಬೇಕಿದ್ರೆ ಅದನ್ನು ಡಬಲ್ ಮಾಡ್ಕೋಬೋದು, 2 kg 3 kgಗೆ. ನಂತರ ಸಾಸಿವೆ ಅಷ್ಟೇ 150 ಗ್ರಾಮನ್ನ ಹಾಕಿ ಇದನ್ನು ಅಷ್ಟೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೀವು ಈ ಥರ ಮಾಡಿಟ್ಕೊಂಡ್ರೆ ವರ್ಷ ಅಂದರೆ ಒಂದು 4 ಜನ 5 ಜನ ಇದ್ದರೆ 1 ವರ್ಷ ನಾವು ಖಾರದ ಪುಡಿನ ಆರಾಮ್ಸೆ ಯೂಸ್ ಮಾಡ್ಬೋದು. ನಂತರ ಉದ್ದಿನಬೇಳೆ 1/4 kgಯನ್ನು ತಗೋತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 1 kg ಒಣಮೆಣಸಿನ್ಕಾಯಿಗೆ ಎಲ್ಲದನ್ನು 1/4 kg ತಗೋಬೇಕಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ ಇದೇ ಪ್ರೊಸೀಜರಲ್ಲಿ ಮಾಡಿ ಇಟ್ಕೊಂಡ್ರೆ ನೀವು 1 ವರ್ಷ ತನಕ ಆರಾಮ್ಸೆ ಖಾರದ ಪುಡಿನ ಸ್ಟೋರ್ ಮಾಡಿ ಇಟ್ಕೋಬೋದು. ನಂತರ ಉದ್ದಿನಬೇಳೆ ಆಯಿತು. ಈಗ ಕಡಲೆಬೇಳೆನೂ ಕೂಡ 1/4 kg ಅಷ್ಟನ್ನು ತಗೊಂಡಿದ್ದೀನಿ. ನಿಮಗೆ ಮೆಷರ್ಮೆಂಟು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಆಮೇಲೆ ಇದನ್ನು ಬಾಯಲ್ಲೂ ಹೇಳಿದ್ದೀನಿ. ನಂತರ ಉದ್ದಿನಬೇಳೆ ಆಯಿತು. ಈಗ ಹಸಿ ಕಡಲೆ ಅಂತ ಹೇಳ್ತೀವಿ, ಕಡಲೆಕಾಳು ಅಂತ ಹೇಳ್ತೀವಲ್ಲ, ಕಡಲೆಕಾಳನ್ನು 1/4 kg ತಗೊಳ್ಳೋಣ. ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡಿ ಅದನ್ನು ಆರೋದಕ್ಕೆ ಬಿಡಿ. ನಂತರ ಅಕ್ಕಿ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರಬೇಕು ಅಂದರೆ 1 kgಗೆ 1/4 ಪಾವು ಅಂದರೆ 1/4 kg ಅಕ್ಕಿ, ಇಲ್ಲಾಂದರೆ ಒಂದು 350 ಗ್ರಾಮ್ ಅಕ್ಕಿ ಆದರೆ ಸಾಕು. ನೋಡಿ ಈ ಥರ ಹುರಿದು ಹಾಕಿ. ನಂತರ ಅರಿಶಿನ ಪುಡಿ ಬೇಡ, ಅರಿಶಿನ ಕೊನೆಯನ್ನು ಹಾಕೋಣ. ಅರಿಶಿನ ಕೊನೆಯನ್ನು ಅಷ್ಟೇ 1/4 kgಯಲ್ಲಿ ಒಂದು 10-15 ತೆಗೆದು ಇನ್ನು ಮಿಕ್ಕಿದ್ದನ್ನೆಲ್ಲ ಈ ಥರ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ನಂತರ ಈಗ ನೋಡಿ ಇದಾಗಿದೆ, ಒಂದು ಕಡೆ ಇಡಿ. ಈಗ ದೊಡ್ಡದು ಸಂಬಾರ ಅಂದರೆ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ. ಅದು 1 kg ಬೇಕಾಗುತ್ತೆ. 1 kg ಒಣಮೆಣಸಿನ್ಕಾಯಿಗೆ 1 kg ಧನಿಯಾ, ನೋಡಿ ಒಂದು ಸೆಟ್ ಆಯಿತು. ಈಗ ಇನ್ನೊಂದು ಸಲ ಒಂದೇ ಸಲ ಹಾಕೊಂಡ್ರೆ ಫ್ರೈ ಚೆನ್ನಾಗಿ ಆಗಲ್ಲ ಅಂಥೇಳಿ ನಂತರ ಒಂದು ಸ್ವಲ್ಪನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದನ್ನು ಕೂಡ ಒಂದು ಕಡೆ ಆರೋದಕ್ಕೆ ಬಿಡೋಣ. ನಂತರ ಕರಿಬೇವು ಸೊಪ್ಪು ಅಷ್ಟೇ 2 ಮುಷ್ಟಿಯಷ್ಟು ಹಾಕಿ ಇದನ್ನು ಫ್ರೈ ಮಾಡಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ನೋಡಿ ಈ ಥರ ಗರಿ ಹಾಕಬೇಕು. ನಂತರ ಈಗ ಅದೊಂದು ಕಡೆ ಇಡೋಣ. ಈಗ ಲಾಸ್ಟ್ ಮೇಯ್ನ್ ಇಂಪಾರ್ಟೆಂಟ್ ಇರೋದೇ ಇದು ಒಣಮೆಣಸಿನ್ಕಾಯಿ.
ಈಗ ಒಣಮೆಣ್ಸಿನ್ಕಾಯಿ ಬದಲು ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ನಿಮಗೆ ಸ್ವಲ್ಪ ಘಾಟು ಅಂತ ಅನ್ನಿಸಿದ್ರೆ ಸ್ವಲ್ಪ ಎಣ್ಣೆನ ಹಾಕಿಟ್ಟು ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಖಾರದ ಪುಡಿ ಅಂದರೆ ಸಾಂಬಾರು ಪೌಡರ್ ಮಾಡಬೇಕಾದ್ರೆ ಉರಿಬೇಕು, ಮೇಯ್ನ್ ಇಂಪಾರ್ಟೆಂಟು. ಆಗ ಸಾಂಬಾರು ಟೇಸ್ಟೇ ಚೆನ್ನಾಗಿರುತ್ತೆ. ನೋಡಿ, ಈಗ ಒಣಮೆಣ್ಸಿನ್ಕಾಯಿನ ಹುರಿಯೋಣ. ಒಣಮೆಣ್ಸಿನ್ಕಾಯಿ ತೊಟ್ಟೆ ಅಂತ ತೆಗೆಯೋದೇನು ಬೇಡ, ಹಾಗೆಯೇ ಹುರಿರಿ. ಅದಕ್ಕೆ ಹೇಳಿದ್ನಲ್ಲ, ನಿಮಗೆ ಘಾಟ್ ಆಗಬಾರ್ದು ಅಂದರೆ ಒಂದೆರಡು ತೊಟ್ಟು ಎಣ್ಣೆನ ಹಾಕಿ ಈ ಥರ ಮೆಣಸಿನ್ಕಾಯಿನ ಹುರ್ಕೊಂಬಿಡೋಣ. ತುಂಬ ಸಿಹಿಯೋದು ಬೇಡ, ಎಲ್ಲದೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಆಮೇಲೆ ನಾವು ಖಾರದ ಪುಡಿ ಮಾಡಬೇಕಾದ್ರೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಬೇಸಿಗೆ ಕಾಲದಲ್ಲಿ ಖಾರದ ಪುಡಿನ ಮಾಡ್ಕೋಬೇಕಾಗುತ್ತೆ. ಈಗ ಒಣಮೆಣ್ಸಿನ್ಕಾಯಿನೂ ಹುರಿದಾಯಿತು. ಈಗ ನಾವು ಅರಿಶಿನ ಕೊನೆಯನ್ನು ಈ ಥರ ಕುಟ್ಕೋಬೇಕಾಗುತ್ತೆ. ಈಗ ನಾವು ಇದನ್ನು ಮಿಲ್ಲಲ್ಲಿ ಕೊಡೋದ್ರಿಂದ ಅರಿಶಿನ ಕೊನೆ ಹಾಗೆ ಕೊಡೋಕ್ಕಾಗಲ್ಲ. ಈ ಥರ ಕುಟ್ಟಿ ಪುಡಿ ಮಾಡಿ. ಈಗ ನೋಡಿ, ಈ ಥರ ಎಲ್ಲದನ್ನೂ ಆರೋದಕ್ಕೆ ಇಟ್ಟಿದ್ದೀನಿ, ಹುರಿದಿರೋವಂಥ ಐಟಮ್ಸನ್ನ. ನಂತರ ಒಂದು ಬಕೆಟ್ಗೆ ಹಾಕಿ ಇದನ್ನು ನೋಡಿ ಈ ಥರ ಮಿಲ್ಲಲ್ಲಿ ಕೊಟ್ಟು ಇದನ್ನು ಪೌಡರನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ನೋಡಿ, ಈ ಥರ ಆಗಿದೆ ಖಾರದ ಪುಡಿ ಅಂದರೆ ಸಾಂಬಾರು ಪೌಡರ್. ಈಗ ಅದನ್ನು ಹಂಗೆ ಸ್ಟೋರ್ ಮಾಡೋಕ್ಕಾಗಲ್ಲ, ನಾವು ಅದನ್ನು ಜರಡಿ ಮಾಡಬೇಕಾಗತ್ತೆ. ಅದರಲ್ಲಿ ಏನಾದರೂ ಇದ್ದರೆ ಕಸ ಎಲ್ಲ ಹೋಗೋದಕ್ಕೆ. ನೋಡಿ, ಈಗ ನಾನೆಲ್ಲನೂ ಅದನ್ನು ಜರಡಿ ಮಾಡಿ ತೋರಿಸ್ತಾ ಇದ್ದೀನಿ. ಜರಡಿ ಮಾಡಿ ಇದನ್ನು ಆರೋದಕ್ಕೆ ಬಿಟ್ಟು ನಂತರ ಸ್ಟೋರ್ ಮಾಡಿ ಇಡ್ಬೋದು. ನಾನು ಹೇಳಿದ್ನಲ್ಲ, ಈ ಥರ ಮಾಡಿಟ್ಕೊಂಬಿಟ್ರೆ ವರ್ಷ ಪೂರ್ತಿ ನಿಮಗೆ ಸಾಂಬಾರು ಪೌಡರ್ ಸಮಸ್ಯೆನೇ ಇರೋಲ್ಲ. ಹಾಗೆ ಸಾಂಬಾರು ಪೌಡರ್ ಹಾಳಾಗಬಾರ್ದು ಅಂತೇಳಿ ನಾವು ಈ ಥರ ಬೆಳ್ಳುಳ್ಳಿಯನ್ನು ಹೆಸರುಗಳನ್ನ ನೋಡಿ ಈ ಥರ ಜಜ್ಜಿ ಅದಕ್ಕೆ ಹಸಿ ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಕರ್ಬೇವು ಸೊಪ್ಪನ್ನು ಕೂಡ ಹುರಿದು ಈ ಥರ ಹಾಕಿ ನಾವು ಹುರಿದಿಟ್ಕೊಂಡಿರ್ತೀವಲ್ಲ, ಅದನ್ನು ಮಿಲ್ಗೂ ಕೊಡ್ಬೋದು, ಬೇಕಿದ್ರೆ ಈ ಥರ ಮೇಲೂ ಹಾಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಬಿಟ್ರೆ ಸಾಂಬಾರು ಪೌಡರ್ ರೆಡಿ ಆಯಿತು ನೋಡಿ. ಒಂದು ದಿನದ ಕೆಲಸ. ಬಟ್ ಏನೇ ನೀವು ಸಾಂಬಾರು ಪೌಡರ್ ಮಾಡಬೇಕು ಅಂದರೆ ನೀವು ಬೇಸಿಗೆಯಲ್ಲಿ ಮಾಡ್ಕೊಳ್ಳಿ, ಓಕೆನಾ. ಪೌಡರ್ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿರುತ್ತಲ್ಲ, ಅದರಿಂದಾಗಿ. ನೋಡಿ, ರುಚಿಯಾದ ಸಾಂಬಾರು ಆಗಬೇಕು ಅಂತ ಹೇಳಿದ್ರೆ ಈ ಥರ ಸಾಂಬಾರು ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ಓಕೆನಾ. ಈಗ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ವರ್ಷಗಟ್ಟಲೆ ಇಡ್ಬೋದು. ಖಾರದ ಪುಡಿ ಏನೂ ಆಗೋಲ್ಲ ನಿಮಗೆ. ಖಾರದ ಪುಡಿ ಹಾಳಾಗುತ್ತೆ ಅಂತಲೇ ಈ ಥರ ಲಾಸ್ಟಿಗೆ ನಾನು ಒಂದು ಟಿಪ್ಸ್ ಹೇಳಿದ್ದು, ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕಿದ್ರೆ ನಿಮಗೆ ಖಾರದ ಪುಡಿ ಬೇಗ ಹಾಳಾಗಲ್ಲ ಅಂತೇಳಿ. ನೋಡಿ, ನಮ್ಮ ಮನೆಯ ರುಚಿಯಾದ ಸಾಂಬಾರು ರೆಸಿಪಿ ಆಗುತ್ತೆ ಅಂದರೆ ಈ ಥರ ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.